47ನೇ ಇಸ್ವಿಯಲ್ಲಿ ಅಕ್ಟೋಬರ್ 26 ಕೆಲವು ನ್ಯಾಷನಲ್ ಲೀಡರ್ಸ್ಗೆ ರಿಲೀಸ್ ಮಾಡಿರಲ್ಲ, ಅವರನ್ನ ರಿಲೀಸ್ ಮಾಡೋವರೆಗೂ ಗಣಪತಿ ಉತ್ಸವ ಮಾಡಲ್ಲ ಅಂತ ಇಲ್ಲಿ ತೀರ್ಮಾನ ಮಾಡಿ ಅವ್ರು ರಿಲೀಸ್ ಆದ್ಮೇಲೆ ಉತ್ಸವ ಮಾಡ್ತಾರೆ. ಆ ವರ್ಷ ಗಲಾಟೆ ಆಗಿದ್ದು ಅವಾಗಿಂದ ಜನಗಳ ಪ್ರೀತಿಗೆ ಗಲಾಟೆ ಗಣಪತಿಯನ್ನ ಶುರು ಮಾಡ್ತಾರೆ ಹೊರತು ಬೇರೆ ಇದಕ್ಕಲ್ಲ. ನಮಸ್ತೆ, ನಾನು ದತ್ತಾತ್ರೇಯ ಅಂತ ಹಿಂದೂ ಸಂಘಟನಾ ಮಹಾಮಂಡಳಿ ಗಣೇಶೋತ್ಸವಕ್ಕೆ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸುಮಾರು 1939-40ನೇ ಇಸ್ವಿಯಲ್ಲಿ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಪ್ರಾರಂಭ ಆಗುತ್ತೆ. ಸಾವರ್ಕರ್ ಆದೇಶದಂತೆ ಅವರ ಒಪ್ಪಿಗೆ ಮೇರೆಗೆ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾವನ್ನ 1941ರಲ್ಲಿ ಅಧಿಕೃತವಾಗಿ ಪ್ರಾರಂಭ ಮಾಡ್ತಾರೆ. ಇವರು ಎಸ್.ಬಿ. ಮಂಜುನಾಥ ರಾವ್ ಅಂತ ಫೌಂಡರ್ ಆಫ್ ಹಿಂದೂ ಮಹಾಸಭಾ. ಇವರೆಲ್ಲ ನಗರದ ಗಣ್ಯರು ಪ್ರಮುಖರು ಕೂಡ ಅವಾಗ ಮಹಾಸಭೆಯ ವಾಲಂಟಿಯರ್ಸ್ ಆಗಿರ್ತಾರೆ. ಇದು ನಾಥೂರಾಮ್ ಗೋಡ್ಸೆ. ಅವರ ಸ್ಪೀಚ್ ಎಲ್ಲ ಹಾಕ್ತಿದ್ರು, ಅವ್ರು ಹೋಗ್ತಿರ್ತಾರೆ ಅಂತ ಕೇಳಿ ಗೊತ್ತು ನಮಗೆ. ಅದೇ ರೀತಿ ಶಿವಮೊಗ್ಗಕ್ಕೂ ಬಂದಿರ್ತಾರೆ 44ರಲ್ಲಿ. ಅದ್ರ ನಂತರ 45ನೇ ಇಸ್ವಿಯಿಂದ ಸಾವರ್ಕರ್ ಆದೇಶದಂತೆ ಶ್ರೀಯುತ ಮಂಜುನಾಥ್ ಅವರು ಹಿಂದೂ ಮಹಾಸಭಾ ಗಣೇಶೋತ್ಸವವನ್ನು ಕೂಡ ಪ್ರಾರಂಭ ಮಾಡ್ತಾರೆ. 45ರಿಂದ ಪ್ರಾರಂಭ ಆಗಿದ್ದು ಇಲ್ಲಿವರೆಗೂ ಇದು 81ನೇ ವರ್ಷ ಅನೂಚಾನವಾಗಿ ನಿರ್ವಿಘ್ನವಾಗಿ ನಡ್ಕೊಂಡ್ ಬರ್ತಿದೆ ಎಲ್ಲರ ಸಹಕಾರದೊಂದಿಗೆ.